ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬುಧವಾರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆಯಿಂದ ಒಂದು ಸಿಂಪಲ್ ಆಗಿರೋ ಗ್ರೇವಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಮಾಡ್ಕೊಂಡಿದ್ದೆ. ಆ ರೆಸಿಪಿನ ನಾನಿವಾಗ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಕಾದ ನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಹೆಚ್ಚಿರೋ 3 ಒಣಮೆಣಸಿನ್ಕಾಯಿ, ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿ ಇಲ್ಲಿ ಹಾಕ್ಕೊಂಡು ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿ, ಆಮೇಲೆ 2 ಉದ್ದ ಬದನೆಕಾಯಿನ ನಾನು ಇಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನಲ್ಲಿ 3/4 ಭಾಗ ತೊಗೊಂಡು ಹೆಚ್ಚಿ ಇಲ್ಲಿ ಹಾಕ್ಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಮತ್ತು ಆಲೂಗೆಡ್ಡೆ ಒಗ್ಗರಣೆಯಲ್ಲಿ 70 ಭಾಗ ಬೆಂದ ಮೇಲೆ ಅದಕ್ಕೆ ಹೆಚ್ಚಿರೋ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋವನ್ನು ಕೂಡ ಹಾಕ್ಕೊಂಡು 1 ಗ್ಲಾಸ್ ಅಷ್ಟು, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಅಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಅದಕ್ಕೆ ಅರ್ಧ ಸ್ಪೂನಷ್ಟು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ರೆಡಿ ಮಿಕ್ಸ್ ಕೂಡ ಹಾಕ್ಕೋಬೋದು. ಅದನ್ನು ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಇಲ್ಲಿ ನಾನು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು 1/4 ಹೋಳಷ್ಟು ತೆಂಗಿನಕಾಯಿ, 2 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಸ್ವಲ್ಪ ಈರುಳ್ಳಿ, ಹಾಗೆ ಒಂದು ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಬೆಂದಿರೋ ತರಕಾರಿ ಮತ್ತು ಸಾಂಬಾರು ಪುಡಿ ಮಿಶ್ರಣಕ್ಕೆ ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಿರೋಂಥ ಮಿಶ್ರಣನ. ಹಾಗೆ ಸ್ವಲ್ಪ ಉಪ್ಪನ್ನ ಈ ಹಂತದಲ್ಲೇ ರುಚಿ ನೋಡಿಕೊಂಡು ಈ ಹಂತದಲ್ಲೇ ಉಪ್ಪನ್ನ ಹಾಕ್ಕೊಳ್ಳೋದು. ಗ್ರೇವಿ ನಿಮಗೆ ಈ ಹಂತದಲ್ಲಿ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನೀವು ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಗ್ರೇವಿ ಗಟ್ಟಿನೇ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ಹಾಗೆ ಬಿಡ್ಬೋದು. ಇವಾಗ ಗ್ರೇವಿ ರೆಡಿ ಆದಮೇಲೆ ನಾನಿಲ್ಲಿ ದೋಸೆ ಹಾಕ್ಕೊಳ್ಳೋದಕ್ಕೆ ಕಾವಲಿನ ಕಾಯಕ್ಕಿಟ್ಟಿದ್ದೆ, ಅದು ಕೂಡ ಕಾದಿದೆ. ನಾನು ನಾರ್ಮಲ್ ಗ್ರೇವಿ ಮಾಡಿಕೊಂಡು ದೋಸೆ ಹಾಕ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ಮಧ್ಯಾಹ್ನ ಸ್ವಲ್ಪ ಮಳೆ ಜೋರಾಗೇ ಬರ್ತಿತ್ತು. ಅದಕ್ಕೆ ಸ್ವಲ್ಪ ರುಚಿಯಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಸಿಂಪಲ್ಲಾಗಿ ಡೀಪ್ ಫ್ರೈ ಮಾಡದೇ ಇರೋವಂಥ ಸ್ನ್ಯಾಕ್ಸ್ ಅಂದರೆ ಏನು ಮಾಡೋದು ಅನ್ನುವಾಗ ಮನೆಯಲ್ಲಿ ಸ್ವಲ್ಪ ಬೆಂಡೆಕಾಯಿ ಉಳಿದಿತ್ತು. ಆ ಬೆಂಡೆಕಾಯಿಂದನೇ ಏನಾದರೂ ಚಟ್ಪಟ್ ಮಾಡ್ಕೊಳ್ಳೋಣ ಅಂತ ಹೊರಟೆ. ಬೆಂಡೆಕಾಯಿನ ನೋಡಿ ಈ ಥರ 4 ಸ್ಲೈಸ್ ಆಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಬೀಜ ಏನು ತೆಗೆಯೋದು ಬೇಡ, ಹಾಗೆ ಬೀಜನೂ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಖಾರದ ಪುಡಿ ಅಂದರೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ರುಚಿ ನೋಡ್ಕೊಂಡು ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು, ನಾನಿಲ್ಲಿ ಮೈದಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಅದಕ್ಕೆ ಕಡಲೆ ಹಿಟ್ಟನ್ನು 1 ಸ್ಪೂನಷ್ಟು ಅಂದರೆ ಬೈಂಡಿಂಗ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು ಕ್ರಿಸ್ಪ್ಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಬೇಕಂದರೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ಕೊಳ್ತಾ ನಾವು ಹಾಕಿರೋ ಪೌಡರ್ಸ್ ಎಲ್ಲ ಅದಕ್ಕೆ ಬೈಂಡ್ ಆಗೋ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಫಸ್ಟು ಡ್ರೈಯಾಗಿ 1-2 ನಿಮಿಷ ಆದಮೇಲೆ ನೀರನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಹಾಗೆ ಒಂದು ಪ್ಯಾನ್ಗೆ ಇಲ್ಲಿ 1 ಸ್ಪೂನಷ್ಟು ಎಣ್ಣೆನ ನಾನು ಹಾಕಿ ಅದನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇವಾಗ ಅದು ಕಾದ್ಮೇಲೆ ಅದಕ್ಕೆ ಈ ಮಿಶ್ರಣನ ಹಾಗೆ ಹಾಕ್ಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಮಳೆಗಾಲದಲ್ಲಿ ತಿನ್ನೋಕ್ಕೆ ಖಾರವಾಗಿ ರೆಡಿಯಾಗಿರುತ್ತೆ. ಮಧ್ಯಾಹ್ನ ಅಡುಗೆಗೆ 2 ದುಂಡು ಬದನೆಕಾಯಿ ಹಾಗೆ ಉಳಿದೋಗಿತ್ತು 15 ಡೇಸಿಂದ. ಆ ಬದನೆಕಾಯಿನ ಹೀಗೆ ಸ್ಟವ್ ಮೇಲೆ ಅದನ್ನು ಜಸ್ಟ್ ಚಿಕ್ಕ ಡಾಟ್ ಮಾಡಿ ಅದರಲ್ಲಿ ಸುಡೋಕ್ಕಿಟ್ಟಿದ್ದೆ. ಅದು ನೀಟಾಗಿ ಫ್ರೈ ಆದಮೇಲೆ ನೋಡಿ ಅದನ್ನು ತೆಗೆದು ಈ ಥರ ನೀರಿಗೆ ಹಾಕ್ಕೊಂಡು ನೀಟಾಗಿ ಸಿಪ್ಪೆ ತೊಗೊಳ್ತಾ ಇದ್ದೀನಿ. ಇದನ್ನು ಸುಟ್ಟು ಬದನೆಕಾಯಿ ಗೊಜ್ಜು ಅಂತ ಹೇಳ್ತಾರೆ. ಇದು ಸ್ವಲ್ಪ ಹಸಿ ಸ್ಮೆಲ್ಲೇ ಬರ್ತಿರುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಹಬ್ಬದ ಟೈಮಲ್ಲಿ ಒಗ್ಗರಣೆ ಏನು ಹಾಕಬಾರ್ದಲ್ವ, ಅಂಥ ಟೈಮಲ್ಲಿ ಮಾಡ್ಕೊಳ್ತೀವಿ. ಬಟ್ ಇವಾಗ ಮಳೆಗಾಲದಲ್ಲಿ ಎಣ್ಣೆ ಇಲ್ಲದೇನೆ ಅಂದರೆ ಡೀಪ್ ಫ್ರೈ ಇಲ್ಲದೇನೆ ಖಾರವಾಗಿ ರುಚಿ ಅಂತ ಅನಿಸೋದು ಇದೇ ಅಡುಗೆನೇ. ತುಂಬ ಟೇಸ್ಟಿಯಾಗಿರುತ್ತೆ. ಹಸಿ ಇದ್ರೂ ಉಪ್ಪು ಹುಳಿ ಖಾರ ಎಲ್ಲ ನಾಲ್ಗೆಗೆ ಚೆನ್ನಾಗಿ ಹಿಡಿಯುತ್ತೆ. ಹಾಗೆಯೇ ಬಾಯಿ ಕೆಟ್ಟೋಗಿರೋ ಅಂಥ ಟೈಮಲ್ಲಿ ನಾವು ಇದನ್ನು ಮಾಡ್ಕೊಂಡು ತಿಂದರೆ ನಾಲ್ಗೆಗೆ ರುಚಿ ಹತ್ತುತ್ತೆ ಅಂತ ಆ ಟೈಮಲ್ಲಿ ಇದನ್ನು ಮಾಡ್ಕೋತೀವಿ. ಈಗ ಬದನೆಕಾಯಿ ಸಿಪ್ಪೆ ಬಿಡಿಸಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಬಿಗ್ ಸೈಜ್ ಈರುಳ್ಳಿನ ಫೈನಲಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಮೆಣಸಿನ್ಕಾಯಿನ ಮಾತ್ರ ಇಲ್ಲಿ ನಾನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು 1-2 ರೇಖೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿನ ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ. ನೀವು ಅದನ್ನು ತುಂಬ ಫೈನಾಗಿ ಪೌಡ್ರು ಮಾಡಿದ್ರೇನು ಕೂಡ ಪರವಾಗಿಲ್ಲ, ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಬಿದ್ದರೆ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ.
ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಎಷ್ಟು ಬೇಕೋ ಅದನ್ನು ಹಾಕ್ಕೋಬೋದು. ಹಾಗೆ ಮೊದಲೇ ಒಂದು ನಿಂಬೆಹಣ್ಣು ಗಾತ್ರದಂಥ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ. ಅದರಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಹುಣಸೆ ರಸನ ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ. ಬದನೆಕಾಯಿ ಸುಟ್ಟ ಮೇಲೆ ಅದು ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ರಸ ಮತ್ತು ಖಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಹೀಗೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನನಗೆ ಉಪ್ಪು ಅಷ್ಟೊಂದಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ. ನೀವು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹೀಗೆ ಅದನ್ನು ಚೆನ್ನಾಗಿ ಕೈಯಿಂದ ಕಿವುಚಿ ಕಲಿಸ್ಕೊಳ್ಬೇಕು. ಅಮ್ಮನ ಕೈಯಲ್ಲಿ ಈ ಥರ ಹಸಿ ಗೊಜ್ಜುಗಳನ್ನು ಚೆನ್ನಾಗಿ ಕಲಸಿ ತಿನ್ನೋದೇ ಒಂಥರ ಟೇಸ್ಟ್ ಇರುತ್ತೆ. ಮತ್ತು ಇದು ಆಯಿಲ್ ಇಲ್ಲದೇ ಮಾಡೋ ಅಂಥ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಯಾವುದೇ ಸ್ಪೂನಲ್ಲಿ ಮಾಡಿದ್ರೇನು ಈ ಥರ ಟೇಸ್ಟ್ ಬರೋಲ್ಲ. ನೋಡಿ ಎಷ್ಟು ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ಲಂಚ್ಗೆ ಬದನೆಕಾಯಿ ಗೊಜ್ಜು ರೆಡಿಯಾಗೋಯ್ತು. ಇದನ್ನು ನಾನು ಒಂದು ಸೈಡಲ್ಲಿ ಮೊದಲೇ 1 ಗ್ಲಾಸಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಬಿಸಿ ಬಿಸಿ ಅನ್ನನ ಕುಕ್ಕರ್ ಆರಿದ್ಮೇಲೆ ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಅನ್ನ ಸ್ವಲ್ಪ ಪುಡಿ ಪುಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ಬಟ್ ನಾನು ಒಬ್ರಿಗೆಲ್ಲ ಅನ್ನ ಮಾಡೋದಕ್ಕೆ ಬಸಿಯೋಕ್ಕೆಲ್ಲ ತುಂಬ ಟೈಮ್ ಆಗುತ್ತೆ ಅಂತ ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಅಷ್ಟೇ. ಇವಾಗ ಬಿಸಿ ಅನ್ನದ ಮೇಲೆ ಗೊಜ್ಜನ್ನ, ಹಸಿ ಗೊಜ್ಜು, ಸುಟ್ಟು ಬದನೆಕಾಯಿ ಗೊಜ್ಜನ್ನ ಹಾಕ್ಕೊಂಡು ತಿಂದರೆ ಸ್ವರ್ಗ ಕೈಯಲ್ಲಿ ಅಳ್ತೆಲೇ ಇರುತ್ತೆ. ಹೇಗಿದೆ ನೋಡಿ, ನಾನು ಕಲಿಸ್ತಾ ಇದ್ರೇ ಬಾಯಿ ತುಂಬ ನೀರು ತುಂಬಿಕೊಳ್ತಾ ಇದೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಲೆ ಮೇಲೆ ಬೇಯೋದಕ್ಕಿಂತ ತುಂಬ ಒಳ್ಳೆ ಘಮ ಇದೆ. ನನಗಂತೂ ಕಣ್ಣು ತುಂಬ ಅದೇ ಕಾಣಿಸ್ತಿದೆ. ಹಾಗೆ ಬಾಯಿ ತುಂಬ ನೀರು ತುಂಬಿಕೊಳ್ತಿದೆ. ಯಾವಾಗ ತುತ್ತು ಬಾಯಿಗಿಡ್ತೀನೋ ಅಂತ ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿತ್ತು ಈ ಗೊಜ್ಜು. ಹಾಗೆಯೇ ಊಟ ಎಲ್ಲ ಮುಗಿದ್ಮೇಲೆ ಇವಾಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ಆವಾಗವಾಗ ಬೇಕಂತ ಅನ್ನಿಸುತ್ತೆ. ಅದಕ್ಕೋಸ್ಕರ ಚಕ್ಲಿ ಮಾಡೋಣ ಅಂತ ಚಕ್ಲಿಗೆ ನಾನು ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. ಇದು ತುಂಬ ಕಡಿಮೆ ಆಯಿಲ್ನ ಕನ್ಸ್ಯೂಮ್ ಮಾಡೋ ಅಂಥ ಚಕ್ಲಿ ಆಗಿರುತ್ತೆ. ಮತ್ತು ಒಂದು ಸತಿ ನಾವು ಹಿಟ್ಟನ್ನು ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ 3 to 6 ಮಂತ್ ಇದನ್ನು ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಲ್ಲ ಅಂದ್ರೂ ನಾವು ನಾರ್ಮಲಾಗಿ ಏರ್ಟೈಟ್ ಕಂಟೈನರಲ್ಲಿ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಅಪ್ ಟು 6 ಮಂತ್ವರೆಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ತುಂಬ ಕಡಿಮೆ ಐಟಮ್ಸ್ ಕೂಡ. ಇದನ್ನು ನಾವು ಹಿಟ್ಟನ್ನು ಮಿಲ್ ಮಾಡಿಸ್ಬೇಕಾಗುತ್ತೆ ಒಂದು ಸತಿ ಫ್ರೈ ಮಾಡಿಕೊಂಡು. ನಾವು ಶಾಪಿಂದ ತಂದಿರೋ ಅಕ್ಕಿ ಇರಲಿ ಅಥವಾ ಮನೇಲೇ ಬಳಸೋ ಅಕ್ಕಿ ಆಗಿರಲಿ, ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಆ ಪೌಡರ್ ಹಾಗೇ ಇದ್ದರೆ ಅದು ಹಿಟ್ಟು ಮಾಡಿದ್ಮೇಲೆ ಚಕ್ಲಿ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ. ಈ ಚಕ್ಲಿ ಮಾಡೋದಕ್ಕೆ ಅದ್ರದ್ದು ಉರುಳಿರುತ್ತಲ್ವ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಿಮ್ಮ ಹತ್ರ ಯಾವ ಉರುಳಿರುತ್ತೆ ಅದರಿಂದನೇ ಈ ಚಕ್ಲಿನ ಮಾಡ್ಕೋಬೋದು. ಹಾಗೆ ಇದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ. ಒಂದು ಸತಿ ನಾವು ಇದನ್ನು ಹಿಟ್ಟು ಮಾಡಿಕೊಂಡ್ರೆ 6 ಮಂತ್ವರೆಗೂ ಮತ್ತು ಚಕ್ಲಿ ಮಾಡಿ ಇಟ್ಮೇಲೆ ಅಟ್ಲೀಸ್ಟ್ ಒಂದು 15 ಡೇಸ್ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಕಡಿಮೆ ಸಾಮಗ್ರಿಯಲ್ಲಿ ಕಡಿಮೆ ಸಮಯದಲ್ಲಿ ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೋಬೋದಂಥ ಸ್ನ್ಯಾಕ್ಸ್ ಆಗಿರುತ್ತೆ. ಇದು ಹೇಗೆ ಪ್ರಪೋರ್ಷನ್ ಅಂತ ಹೇಳಿದ್ರೆ, ಅಂದರೆ ಯಾವ ಅಳತೆ ಅಂತ ಹೇಳಿದ್ರೆ, 1 kg ಅಕ್ಕಿಗೆ ಅರ್ಧ kgಯಷ್ಟು ಹುರ್ಗಡ್ಲೆನ ಹಾಕ್ಕೋಬೇಕಾಗತ್ತೆ. ಅಂದರೆ 1 kg ಅಕ್ಕಿಗೆ ಅರ್ಧ kgಯಷ್ಟು ಹುರ್ಗಡ್ಲೆ ಹಾಗೂ 150 ಗ್ರಾಮಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳನ್ನು ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ಅಕ್ಕಿನ ಸ್ವಲ್ಪ ಬೆಚ್ಚಗಾಗುವಷ್ಟು ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗುವಷ್ಟು ಹುರ್ಕೋಬೇಕು. ಹುರ್ಗಡ್ಲೆನ ಕೊನೆಯಲ್ಲಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಅದು ಬಿಸಿಲಲ್ಲಿ ಒಣಗಿ ಹಿಟ್ಟಾಗಬೇಕಾದ್ರೆ ನೀಟಾಗಲಿ ಪುಡಿ ಆಗಲಿ ಅನ್ನೋದಷ್ಟೇ ಕಾರಣ ಇದಕ್ಕೆ, ಇನ್ನೇನಿಲ್ಲ. ಇದನ್ನೆಲ್ಲ ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೊಂಡು ಇದನ್ನು ಮಿಲ್ಲಲ್ಲಿ ಪುಡಿ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಇದು ಫೈನ್ ಆಗಿ ಪುಡಿ ಆಗಲ್ಲ. ಮಿಲ್ಲಲ್ಲೇ ಇದನ್ನು ಪುಡಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ. ನಾನು ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಇಷ್ಟ ಆಗೋದೇನಾದರೂ ಅಂಶ ಇದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಈ ನನ್ನ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಧನ್ಯವಾದಗಳು.